ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮಂಜು ಮೌರ್ಯ ವ್ಲಾಗ್ಸ್. ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ದು KR ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ಪೂಜೆ ಸಾಮಾನು ಮತ್ತು ಹೂವನ್ನೆಲ್ಲ ತೊಗೊಂಡು ನಾನು ಲಕ್ಷ್ಯ ಊರ ಕಡೆಗೆ ಹೊರಟ್ವಿ. ವಿಶೇಷ ಏನು ಅಂತಂದರೆ, ನಾಳೆ ನಮ್ಮೂರಲ್ಲಿ ಊರಹಬ್ಬ ಇತ್ತು. ಈ ವರ್ಷವೇ ನಾವು ಹೊಸದಾಗಿ ಮನೆ ಕಟ್ಟಿರೋದ್ರಿಂದ, ಅದು ಅಲ್ಲದೆ 35 ವರ್ಷ ಆದಮೇಲೆ ಊರಹಬ್ಬ ಬಿದ್ದಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಿದ್ದೀವಿ. ಹಾಗಾಗಿ ಅಮ್ಮ, ಅಕ್ಕ, ಅಪ್ಪ ಎಲ್ಲ ಸ್ವಲ್ಪ ಮುಂಚೆನೇ ಊರು ತಲುಪಿದ್ರು. ಯಾಕಂದರೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಹಬ್ಬದ ತಯಾರಿ ಎಲ್ಲ ಮಾಡ್ಕೊಳ್ಳೋದಿತ್ತು. ತುಂಬ ಜನ ಗೆಸ್ಟ್ಗಳಿಗೆ ಇನ್ವೈಟ್ ಮಾಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿದ್ದರು. ನಾನು ಲಕ್ಷ್ಯ ಹೂಗೋಸ್ಕರ ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಹಬ್ಬ ಅನ್ನೋ ಥರ ಇವತ್ತು ಹೂ ತೊಗೊಂಡು ಊರ ಕಡೆಗೆ ಬಂದ್ವಿ. ಅಂತೂ ಇಂತೂ 2 ಅವರ್ ಜರ್ನಿ ಆದಮೇಲೆ ಮನೆ ತಲುಪಿದ್ವಿ. ಊರಲ್ಲಿ ಎಲ್ಲಿ ನೋಡಿದ್ರು ಜನ, ಮನೆ ತುಂಬ ಜನ ನೋಡಿ ಸಖತ್ ಖುಷಿಯಾಗೋಯ್ತು. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟು ಜನ ನಾನು ಊರಲ್ಲಿ ನೋಡೇ ಇಲ್ಲ. ಯುಗಾದಿ ಹಬ್ಬ ಮತ್ತು ಏನಾದರೂ ವಿಶೇಷವಾದ ಹಬ್ಬಗಳು, ದಸರಾ ಹಬ್ಬ ಆ ಥರ ಇದ್ದಾಗ ಮಾತ್ರ ಜನ ನೋಡ್ತಾ ಇದ್ದೆ. ಬಟ್ ಈ ಸತಿ ತುಂಬ ಜನನೇ ಸೇರಿದರು. ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಅವರು ಎಲ್ಲ ಸೇರಿಕೊಂಡು ಒಟ್ಟಿಗೆ ಹಬ್ಬ ಮಾಡ್ತಿರೋದ್ರಿಂದ ಊಟ, ತಿಂಡಿ, ಕಾಫಿ, ನಾಷ್ಟ ಎಲ್ಲ ನಮ್ಮ ದೊಡ್ಡಪ್ಪ ಅವ್ರ ಮನೆಯಲ್ಲೇ ಏರ್ಪಾటు ಮಾಡಿದರು. ಸೊ ಬೆಳಗಿಂದು ತಿಂಡಿ ನಮ್ಮದಿನ್ನೂ ಆಗಿರಲಿಲ್ಲ. ಸೊ ಬಂದಿದ್ದ ತಕ್ಷಣ ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ದೊಡ್ಡಪ್ಪನ ಮನೆಗೆ ಬಂದೆ. ತಿಂಡಿ ತಿಂದು ಮನೆ ಹತ್ರ ವಾಪಸ್ ಬರೋ ಅಷ್ಟರಲ್ಲಿ ದೇವ್ರುಗಳು ಕೂಡ ಮೆರವಣಿಗೆಗೆ ಬಂದಿದ್ವು. ಸೊ ಪೂಜೆಗೆ ಕೊಡಬೇಕಾಗಿತ್ತು, ಎಲ್ಲ ರೆಡಿ ಮಾಡ್ಕೊಂಡ್ವಿ. ನನಗಂತೂ ಈ ವರ್ಷ 2 ಊರಹಬ್ಬ. ತಾವರೆಕೆರೆಯಲ್ಲೂ ಕೂಡ ಊರಹಬ್ಬ ಜಸ್ಟ್ 1-2 ಮಂತ್ಸ್ ಬ್ಯಾಕ್ ಅಷ್ಟೇ ನೋಡಿದ್ದು. ಮತ್ತು ಈ ಕಡೆ ನಮ್ಮ ಅಪ್ಪನ ಮನೆ ಕಡೆಯೂ ಇವಾಗ ಊರಹಬ್ಬ ಸ್ಟಾರ್ಟ್ ಆಗಿದೆ. ಸೊ ತುಂಬಾ ಖುಷಿಯಾಯಿತು ನನಗೆ. 2 ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು. ತಾವರೆಕೆರೆಯಲ್ಲಂತೂ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಒಂದು ವರ್ಷ ಕೂಡ ಮಿಸ್ ಮಾಡ್ದಿರ ನೋಡಿದ್ದೀನಿ. ಬಟ್ ನಮ್ಮ ಅಪ್ಪನ ಊರಲ್ಲಿ, ಅಂದರೆ ನಾನು ಹುಟ್ಟಿದ ಊರಲ್ಲಿ, ನಾನು ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ಊರಹಬ್ಬ ನೋಡ್ತಾ ಇರೋದು. ಯಾಕಂದರೆ 35 ಇಯರ್ಸ್ ಬ್ಯಾಕ್ ಮಾಡಿದ್ದಂತೆ. ಸೊ ಹಂಗಾಗಿ ಊರಹಬ್ಬ ಅಂದರೆ ಏನು ಅಂತಲೇ ನಮಗೆ ಈ ಊರಲ್ಲಿ ಗೊತ್ತಿರಲಿಲ್ಲ. ಸೊ ಇವಾಗ ಅದು ನಾವು ಹೊಸ ಮನೆ ಕಟ್ಟಿದ ಮೇಲೆ ಮಾಡ್ತಾ ಇರೋದ್ರಿಂದ ಅದೊಂದು ಒಂಥರ ಡಬಲ್ ಖುಷಿನೇ ನಿಜವಾಗ್ಲೂ. ಇನ್ನು ಸಂಜೆ ಆಗ್ತಿದ್ದಂಗೆ ಚಿಕ್ಕಮ್ಮ ಅವರು, ದೊಡ್ಡಮ್ಮ ಮತ್ತು ನಮ್ಮಮ್ಮ ಎಲ್ಲರೂ ಸೇರಿಕೊಂಡು ಊಟಕ್ಕೆ ರೆಡಿ ಮಾಡ್ತಾಯಿದ್ರು. ಯಾಕಂದರೆ ತುಂಬ ಕ್ಲೋಸ್ ರಿಲೇಟಿವ್ಸು ನೈಟ್ ಇಲ್ಲೇ ಇರ್ತಾರಲ್ವ. ಸೊ ಹಂಗಾಗಿ ಅವ್ರಿಗೆಲ್ಲ ಊಟಕ್ಕೆ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಶೇಷವಾಗಿ ಸಿಹಿ ಊಟನೇ ಮಾಡಿದ್ರು. ಒಬ್ಬಟ್ಟು, ಕಾಳುಗೊಜ್ಜು ಮತ್ತು ಕಾಯಿ ಹಾಲು, ಪಲಾವು ಮತ್ತು ರಸಮ್ಮು, ವೈಟ್ ರೈಸು ಎಲ್ಲ ಮಾಡಿಟ್ಟಿದ್ರು. ನಮ್ಮನೆ ಜನನೇ ಆ್ಯಕ್ಚುಲಿ 35 to 40 ಮೆಂಬರ್ಸ್ ಇದ್ದೀವಿ ಹೇಳಬೇಕಂತಂದರೆ. ಒಂದು ಮನೆ ಫುಲ್ಲು ಎಲ್ಲ ಓಡಾಡೋಕ್ಕೆ ಶುರು ಮಾಡಿದ್ರೆ ಗಿಜಿ 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 ಅಂತ ಇರುತ್ತೆ. ನೋಡೋದಕ್ಕೆ ಒಂದು ಚೆಂದ. ಊರಿಗೆ ಹೋಗ್ಬಿಟ್ರಂತೂ ಬರೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವೆಲ್ಲರೂ ಬೇರೆ ಬೇರೆ ಮನೆ ಕಟ್ಕೊಂಡಿದ್ದೀವಿ. ಬಟ್ ಅಡುಗೆ, ಊಟ ಏನೇ ಮಾಡಿದ್ರು ಒಂದೇ ಕಡೆ ಮಾಡೋದು. ಆ ಒಗ್ಗಟ್ಟು ಇನ್ನೂ ನಮ್ಮಲ್ಲಿ ಹಂಗೆ ಉಳ್ಕೊಂಡಿದೆ. ಅದೊಂದು ಖುಷಿ ನೋಡೋದಕ್ಕೆ. ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಒಬ್ಬೊಬ್ಬರೇ ಇವಾಗ ನಾವು ಅಡುಗೆ ಮಾಡಿದ್ರೆ ಎಷ್ಟೊಂದು ಹಿಂಸೆ ಅನಿಸ್ಬಿಡುತ್ತೆ. ಅಯ್ಯೋ ಯಾವಾಗಪ್ಪ ಮುಗಿಯುತ್ತೆ ಅಂತ. ಬಟ್ ಎಲ್ಲರೂ ಸೇರ್ಕೊಂಡು ಮಾಡೋದ್ರಿಂದ, ನಮ್ಮ ಚಿಕ್ಕಮ್ಮ ಅವರು 4-5 ಜನ ಸೇರ್ಕೊಂಡು ಅಡುಗೆ ಮಾಡೋದ್ರಿಂದ ಎಷ್ಟು ಬೇಗ ಅಡುಗೆ ಮಾಡಿ ಮುಗಿಸ್ತಾರೋ, ಅದು ಯಾವಾಗ ಅಡುಗೆ ಆಯಿತು ಅನ್ನೋದೇ ಗೊತ್ತಾಗಲ್ಲ. ಸೊ ಒಬ್ಬಟ್ಟೆಲ್ಲ ತಿಂದ್ಕೊಂಡು ಮನೆಗೆ ವಾಪಸ್ ಬಂದೆ. ಯಾಕಂದರೆ ಆರತಿಗೆ ರೆಡಿ ಮಾಡ್ಕೋಬೇಕಾಗಿತ್ತು. ನಾನು ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ವೆಸ್ಟರ್ನ್ ಫ್ಲವರ್ಸ್ ತೊಗೊಂಬಂದಿದ್ದೆ. ಯಾಕಂದರೆ ಯಾವಾಗಲೂ ತಾವರೆಕೆರೆಯಲ್ಲಿ ಆರತಿ ಮಾಡೋದು ನಾವು ಮಲ್ಲಿಗೆ ಹೂವು, ಕನಕಾಂಬರ ಅದನ್ನೇ ಮಾಡ್ತಿರ್ತೀವಿ. ಇಲ್ಲಿ ಫಸ್ಟ್ ಟೈಮ್ ಹಬ್ಬ ಮಾಡ್ತಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಯೂಟ್ಯೂಬು ಅಲ್ಲಿ ಇಲ್ಲಿ ನೋಡಿಕೊಂಡು ಒಂಚೂರು ಏನೋ ನನ್ನ ತಲೆಗೆ ಬಂದಿದ್ದು ಮಾಡೋಣ ಅಂತ ಹೇಳಿಬಿಟ್ಟು ವೆಸ್ಟರ್ನ್ ಫ್ಲವರ್ಸ್ನ ತೊಗೊಂಬಂದಿದ್ದೆ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ. ಸೊ ಫೈನಲಿ ಆರತಿ ಈ ಥರ ಇತ್ತು. ಸಾಯಂಕಾಲ 5 ಗಂಟೆ ಆಗೋಷ್ಟರಲ್ಲಿ ಆರತಿಗೆ ರೆಡಿ ಮಾಡ್ಕೊಂಡಿದ್ದೆ. ಯಾಕಂದರೆ ಫಸ್ಟ್ ಟೈಮ್ ಹಬ್ಬ ಆಗಿರೋದ್ರಿಂದ ಎಷ್ಟೊತ್ತಿಗೆ ಆರತಿ ಹೊರಡಿಸ್ತಾರೆ ಏನು ಮಾಹಿತಿನೂ ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಬೇಗನೆ ಆರತಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಆದರೆ ಬೆಳಗಿನ ಜಾವ 5 ಗಂಟೆಗೆ ಆರತಿ ಬಂತು. ಸೊ ಮತ್ತೆ ದೇವ್ರು ಬರೋದಿತ್ತು ಮನೆ ಹತ್ರ. ಸೊ ಆರತಿ ಕೊಡಬೇಕಿತ್ತು. ಮತ್ತು ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಇದು ವಿಶೇಷ ಏನಂತಂದರೆ, ಎತ್ತಿನ ಗಾಡೀಲಿ ಎಳವಾರ ಅಂತ ತೊಗೊಂಡೋಗ್ತಾರೆ. ಕೊಂಡಕ್ಕೆ ಬೇಕಾದ ಸೌದೆಗಳನ್ನ ಅದರಲ್ಲಿ ತೊಗೊಂಡೋಗ್ತಾರೆ. ಸೊ ಅದು ಕೂಡ ಬರೋದಿತ್ತು ಪೂಜೆಗೆ. ಹಂಗಾಗಿ ಸ್ವಲ್ಪ ಬೇಗನೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅದಾದಮೇಲೆ ಎಲ್ಲ ಗೆಸ್ಟ್ಗಳು ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವರಿಗೆ ಊಟ ಉಪಚಾರ ಅಂತ ಹೇಳ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಒಳ್ಳೆ ಕ್ಷಣಗಳು ಬೇಗನೆ ಕಳೆದೋಗುತ್ತಂತೆ. ಹಂಗೆ 2 ಡೇಸ್ ಹಬ್ಬ ನಮಗೆ ಜಸ್ಟ್ ಒಂದು 2 ಅವರ್ಸ್ ಏನೋ ಅನ್ನೋ ಥರ ಕಳೆದೋಯ್ತು.
ತಮಣಿ ಅಂತೂ ಫುಲ್ ಹ್ಯಾಪಿಯಾಗಿದ್ದ. ಟಮಟೆ ಸೌಂಡು ಅದು ಇದು ಎಲ್ಲ ಹ್ಯಾಪಿ ಅಂದರೆ ಗೊತ್ತಲ್ಲ ನಿಮಗೆ, ಸಖತ್ ಹಿಂಸೆ ಕೊಟ್ಟ. ಏನೋ ಹೊಸ ಜಾಗಕ್ಕೆ ಬಂದಿದ್ದೀನಿ ಅನ್ನೋ ರೇಂಜಿಗೆ. ಇವಾಗ ಒಂಚೂರು ಸೈಲೆಂಟಾಗಿದ್ದಾನೆ ದೇವ್ರು ನೋಡಿಕೊಂಡು. ಬಟ್ ಮನೇಲಿ ಸ್ವಲ್ಪ ಹಿಂಸೆನೇ ಕೊಟ್ಟ. ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕಂದಿರು, ನನ್ನ ತಂಗಿ ಎಲ್ಲರೂ ಹಾಯ್ ಮಾಡ್ತಾಯಿದ್ದಾರೆ. ಅವ್ರಿಗಂತೂ ಸಖತ್ ಖುಷಿ, ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಅಂತೇಳಿ. ಹಳ್ಳಿಗಳ ಕಡೆ ಹಬ್ಬ ಮಾಡೋದೇ ಒಂದು ಚಂದ. ಟಮಟೆ ಶಬ್ದ ಎಲ್ಲ ಕೇಳಿಸೋದೇ ಒಂಥರ ಎಲ್ಲೋ ಕಳೆದೋಗಿದ್ದೀವಿ ಅನ್ನೋ ರೇಂಜಿಗೆ ಎಂಜಾಯ್ ಮಾಡಿದ್ವಿ. ಆ ಟಮಟೆ ಶಬ್ದ ಅಂತೂ ಕೇಳೋದಕ್ಕೆ ಒಂಥರ ಮಜವಾಗಿತ್ತು. ಊರಲ್ಲಿ ಎಲ್ಲಿ ನೋಡಿದ್ರು ಜಗಮಗ ಅಂತ ಲೈಟ್ಗಳು ಆನ್ ಆಗಿತ್ತು. ಸೊ ಯಾವಾಗಲೂ ಊರಲ್ಲಿ ಅಂದರೆ, ಹಳ್ಳೀಲಿ ಅಂತಂದರೆ ಒಂದು 7 ಗಂಟೆ ಮೇಲೆ ಆಚೆ ಬರೋದಕ್ಕೆ ಹೆದರ್ಕೊತೀವಿ, ಅಷ್ಟು ಕತ್ಲಾಗಿರುತ್ತೆ ಅಂತೇಳ್ಬಿಟ್ಟು. ಬಟ್ ಇವತ್ತಂತೂ 2 ಗಂಟೆ 3 ಗಂಟೆ ರಾತ್ರಿ ಆದ್ರೂ ರೋಡಲ್ಲೇ ಇದ್ವಿ. ಅಷ್ಟು ಲೈಟಿಂಗ್ಸು, ಅಷ್ಟು ಜನಗಳು ಓಡಾಟ ಎಲ್ಲ ನೋಡಿ ನಿಜವಾಗ್ಲೂ ಇದು ನಮ್ಮದೇ ಊರ ಅನ್ನೋ ರೇಂಜಿಗೆ ಖುಷಿಪಟ್ವಿ ನಾವು. ಇನ್ನು ನಮ್ಮನೆ ಪುಟಾಣಿಗಳಂತೂ ಚೆನ್ನಾಗಿ ಕುಣಿದು ಎಂಜಾಯ್ ಮಾಡಿದ್ರು. ಎಳ್ವಾರ ತೊಗೊಂಡೋಗಿದ್ದ ಹಸುಗಳು ಮನೆ ಮುಂದೆ ಬರೋದಿತ್ತು. ಸೊ ಹಂಗಾಗಿ ನಮ್ಮಮ್ಮ ಸ್ವಲ್ಪ ಫ್ಲವರ್ಸ್ ಎಲ್ಲ ಮಿಕ್ಕಿತ್ತು, ಅದರಲ್ಲಿ ಈ ಥರ ಆರತಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಹಸುಗಳು ಕೂಡ ಮನೆ ಮುಂದೆ ಬಂತು, ಅದಕ್ಕೆ ಕಾಲು ತೊಳೆದು ಹೂ ಇಟ್ಟು ಪೂಜೆ ಮಾಡಿ, ಸೊ ಎಲ್ಲರೂ ಇದು ಎತ್ತಿನ ಗಾಡಿ ಹತ್ತಿ ಎಲ್ಲರೂ ಒಂದೊಂದು ಫೋಸ್ ಕೊಟ್ಟು ಮಕ್ಕಳೆಲ್ಲ ಒಂದೊಂದು ಫೋಟೋ ತೆಗೆಸ್ಕೊಂಡ್ರು. ತುಂಬ ಜನ ಏನು ಮಾಡೋದಕ್ಕೂ ಒಂಥರ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಏನು ಮಾಡೋದಕ್ಕೂ ಒಂಥರ ಭಯ, ಸೊ ಕನ್ಫ್ಯೂಷನ್ನು, ಇದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಸರಿ ಅನ್ನೋ ರೇಂಜಿಗೆ. ಬಟ್ ಎಲ್ಲನೂ ಒಳ್ಳೆ ರೀತಿ ಆಯಿತು, ತುಂಬ ಚೆನ್ನಾಗಿ ಹಬ್ಬ ಆಯಿತು. ಇನ್ನು ಪೂಜೆ ಮುಗಿಸಿ ಎಳ್ವಾರನೂ ಮುಂದಕ್ಕೆ ಹೊರಡ್ತು. ಸೊ ನಮ್ಮ ಗೆಸ್ಟ್ಗಳು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಅಂತ ಬಂದೆ. ಎಲ್ಲ ಊಟ ಮುಗಿಸಿ ಕಟ್ಟೆ ಮೇಲೆ ಕೂತಿದ್ರು. ಸೊ ಅವ್ರಿಗೂ ದಿನ ಸಿಟಿ ಲೈಫು, ಅದೇ ಕೆಲಸ, ಅದೇ ಮನೆ, ಅದೇ ಒಂಥರ ಹಿಂಸೆ ಅನಿಸ್ಬಿಟ್ಟಿರುತ್ತೆ. ಅಟ್ಲೀಸ್ಟು ವರ್ಷಕ್ಕೋ ಅಥವಾ 6 ತಿಂಗಳಿಗೋ ಒಂದು ಸತಿ ಈ ರೀತಿ ಹಬ್ಬ ಹುಣ್ಣಿಮೆಗಳು ಹಳ್ಳಿಗಳಲ್ಲಿ ನಡೆಯೋದನ್ನ ನೋಡೋದಂತಂದರೆ ತುಂಬಾ ಖುಷಿ. ಎಲ್ಲರ ಮುಖದಲ್ಲೂ ನನಗೆ ನಿಜವಾಗ್ಲೂ ಅದೊಂದು ಡಿಫ್ರೆನ್ಸ್ ಕಾಣಿಸ್ತಾಯಿತ್ತು. ಊರಿಗೆ ಬಂದ ಮೇಲೆ ತುಂಬ ಖುಷಿಯಾಗಿದ್ದರು ಎಲ್ಲರೂ. ಇನ್ನು ಮಕ್ಳುಗಳಂತೂ ಕೇಳೋದೇ ಬೇಡ, ಸಖತ್ ಎಂಜಾಯ್ ಮಾಡಿದ್ರು. ಇನ್ನು ಅಪ್ಪ, ದೊಡ್ಡಪ್ಪ ಮತ್ತು ನಮ್ಮಣ್ಣ ಎಲ್ಲರೂ ಪೆಂಡಲೆಲ್ಲ ಹಾಕಿದ್ರಲ್ಲ, ಅಲ್ಲಿ ಕೆಳಗಡೆ ನಾಳೆ ಬೆಳಗ್ಗೆಗೆ ಬೇಕಾಗಿರೋದೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಅದು ಅಷ್ಟರಲ್ಲಿ ತಿರ್ಗಾ ಪೂಜೆ ಕುಣಿತ ಕೂಡ ಬಂತು. ಸೊ ಅದನ್ನೊಂದಷ್ಟು ಹೊತ್ತು ನೋಡಿಬಿಟ್ಟು ಬೆಳಗ್ಗೆ 5 ಗಂಟೆಗೆ ಆರತಿ ಬರೋದಿತ್ತು. ಸೊ ಎಲ್ಲ ಗೆಸ್ಟ್ಗಳು ಹೋಗಿ ಮಲ್ಕೊಂಡ್ರು. ನಾನಂತೂ ಮಲಗಲಿಲ್ಲ, ಯಾಕಂದರೆ ರಂಗೋಲಿ ಹಾಕೋದಿತ್ತು. ಸೊ ದೇವ್ರು ಹೋಗಿದ್ದು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಕೊಂಡು ರಂಗೋಲಿ ಹಾಕ್ಬಿಟ್ಟು ಮಲ್ಕೊಂಡ್ವಿ ನಾನು ನಮ್ಮ ಅತ್ತಿಗೆ. ಯಾಕಂದರೆ ಬಣ್ಣ ತುಂಬಿಸೋದಲ್ವ, ಹಂಗಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗಲೇ ಹಾಕ್ಬಿಟ್ಟು ಮಲ್ಕೊಂಡ್ವಿ. ಸೊ ಈ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನನ್ನ ಸೆಕೆಂಡ್ ಲಾಗಲ್ಲಿ ಊರಹಬ್ಬ ಹೇಗಿತ್ತು ಅಂತ ಹೇಳ್ಬಿಟ್ಟು, ಆರತಿ ಎಲ್ಲ ಹೇಗಿತ್ತು ಅಂತ ಹೇಳಿ ಹಾಕ್ತೀನಿ. ಸೊ ಪ್ಲೀಸ್ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.